ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ನೋಡಿ, ಎಲ್ಲರಿಗೂ ಸೆಕೆಂಡ್ ಪಿ ಸಿ ರಿಸಲ್ಟ್ ಬಗ್ಗೆ ದಿನದಿಂದ ಒಂದು ಕುತೂಹಲ ಅನ್ನೋದು ತುಂಬ ಜಾಸ್ತಿ ಆಗ್ತಿದೆ. ಅದರ ಬಗ್ಗೆ ವ್ಯಾಲ್ಯೂಯೇಷನ್ ಯಾವ ಥರ ಆಯಿತು, ಯಾವಾಗ ಮುಗೀತು, ಕಂಪ್ಲೀಟ್ ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ, ಯಾಕಂದರೆ ಪ್ರತಿಯೊಂದು ನಿಮ್ಮ ಡೌಟ್ಸ್ ಕೂಡ ಅಲ್ಲಿ ನೀವು ಹಾಕಿದರೆ ನಾನು ನಿಮಗೆ ಡೈರೆಕ್ಟಾಗಿ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗೂ ನಿಮಗೆ ಎಂಟೈರ್ ಮುಂದೆ ಬರುವಂಥ ಡಿಗ್ರಿಯಲ್ಲಿ ಜಾಯ್ನ್ ಆದ ತಕ್ಷಣ ಅಲ್ಲಿ ಬರುವಂಥ ಸ್ಕಾಲರ್ಶಿಪ್ಪು, ಮುಂದೆ ನೀವು ಯಾವುದೇ ಹೋಗಲಿ ಸೈನ್ಸ್ ಸ್ಟೂಡೆಂಟ್ಗೆ KCET ನೀಟ್ದು ಹಾಗೂ JEE ಹಾಗೂ ಆರ್ಟ್ಸು ಕಾಮರ್ಸ್ ಸ್ಟೂಡೆಂಟ್ಸ್ಗೆ ನೆಕ್ಸ್ಟ್ ಬರುವಂಥ ಸ್ಕಾಲರ್ಶಿಪ್ ಬಗ್ಗೆ ಹಾಗೂ ಏನೇ ಒಂದು ಅಪ್ಡೇಟ್ ಇದ್ದರೂ ನಿಮಗೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ಜಾಯ್ನ್ ಆಗಿ ಬನ್ನಿ. ಈಗ ಡೈರೆಕ್ಟಾಗಿ ವ್ಯಾಲ್ಯೂಯೇಷನ್ ಯಾವ ಥರ ಆಯಿತು, ಯಾವಾಗ ಕಂಪ್ಲೀಟ್ ಆಯಿತು ಅಂತ ಹೇಳಬೇಕಂದ್ರೆ, ನಾನು ವ್ಯಾಲ್ಯೂಯೇಷನ್ ಅವ್ರು ಮಾಡೋರ ಹತ್ರನೇ ಕೇಳಿದ್ದು. ಅವ್ರು ಹೇಳಿದ್ದೇನೆಂದರೆ, ನಿನ್ನೆ ಅನ್ನೋದು ಆಲ್ಮೋಸ್ಟ್ ವ್ಯಾಲ್ಯೂಯೇಷನ್ಸ್ 3 ಡೇಸ್ ಮುಂಚೆನೇ ವ್ಯಾಲ್ಯೂಯೇಷನ್ಸ್ ಕಂಪ್ಲೀಟ್ ಆಗಿದೆ. ಬಟ್ ಎಲ್ಲ ರಿಸಲ್ಟ್ ಎಲ್ಲ ಈಗ ಕಂಪ್ಲೀಟಾಗಿ ರೆಡಿ ಆಗಿದೆ. ಯಾಕೆ ಇಷ್ಟು ಲೇಟ್ ಆಗ್ತಿದೆ, ಆಮೇಲೆ ತುಂಬ ದಿನದಿಂದ ಏಪ್ರಿಲ್ 5th ರಿಸಲ್ಟ್ ಬರುತ್ತೆ ಅನ್ನೋ ತುಂಬ ಜನದ್ದು ಮಾತುಕತೆ ಆಗಿತ್ತು. ನೋಡಿ, ನೀವು ಅಷ್ಟೊಂದೇನು ಭಯಪಡೋದು ಬೇಡ. ಏಪ್ರಿಲ್ 5th ಇವತ್ತು ಯಾವುದೇ ಕಾರಣಕ್ಕೂ ರಿಸಲ್ಟ್ ಬರೋದಿಲ್ಲ. ಹಾಗೂ ವ್ಯಾಲ್ಯೂಯೇಷನ್ ಏನಪ್ಪ ಆಯ್ತು ಅಂದರೆ, ನಿಮಗೆ ಎಲ್ಲ ಸ್ಟೂಡೆಂಟ್ಸು ಆಲ್ಮೋಸ್ಟ್ ಯಾರು ಒಂದು ಪಾಸಿಂಗ್ ನಿಯರ್ ಹತ್ರ ಇದ್ದಾರೆ, ನೋಡಿ ಹೇಳ್ತೀನಿ ನೋಡಿ, ಪಾಸಿಂಗ್ ನಿಯರ್ ಹತ್ರ ಇದ್ದಾರೆ, ಅವ್ರದ್ದು ಒಂದು ಪಾಸಿಂಗ್ ಅನ್ನೋ ರಿಸಲ್ಟ್ ಆಗಿದೆ. ಎಕ್ಸಾಂಪಲ್, ನೀವು ಯಾರು ಜಸ್ಟು 20 ಮೇಲೆ ಈ ಥರ ಡಬಲ್ ಡಿಜಿಟ್ ತೊಗೊಂಡು 20, 23, 22, 24, 25 ಈ ಥರ ಇರೋದೆಲ್ಲ ಪಾಸ್ ಮಾಡಿದ್ದಾರೆ. ಯಾರ್ದು ಜಸ್ಟ್ 3, 4 ಅಂತ ಬಂದಿದೆ, ಅವ್ರದ್ದೆಲ್ಲ ಫೇಲ್ ಆಗಿದೆ. ಅದಕ್ಕೋಸ್ಕರ ಈ ವರ್ಷ ಗ್ರೇಸ್ ಮಾರ್ಕ್ಸು ಕೊಡೋದಿಲ್ಲ. ಆ ಒಂದು ಕಾರಣದಿಂದ ಈ ವರ್ಷ ಸ್ವಲ್ಪ ರಿಸಲ್ಟ್ ಲೇಟ್ ಆಗ್ತಿದೆ. ನೋಡಿ, ಯಾಕೆ ಇಷ್ಟು ಲೇಟ್ ಆಗ್ತಿದೆ ಅಂದರೆ, ಈಗ ನೆಕ್ಸ್ಟು ನಿಮಗೆ ಈ ಸೈನ್ಸ್ ಸ್ಟೂಡೆಂಟ್ಸ್ಗೆ ಏನಾಗ್ತಿದೆ, ಒಂದು KCET ಎಕ್ಸಾಮ್ ಇದೆ. ಅಲ್ಲಿ ಏನಾದರೂ ಇವ್ರಿಗೆ ಪರಿಣಾಮ ಬೀಳ್ಬೋದಾ, ರಿಸಲ್ಟ್ ಕಡಿಮೆ ಆಯಿತು, ನಾನು ಮತ್ತು CET ಎಕ್ಸಾಮ್ ಓದಬೇಕಾ ಬೇಡವಾ ಅನ್ನೋ ಒಂದು ಮನಸ್ಥಿತಿ ಇಲ್ಲಿ ಇರ್ತಾವಂತ ಹುಡುಗೋಸ್ಕರ ಒಂದು ಸ್ವಲ್ಪ ರಿಸಲ್ಟ್ ಲೇಟ್ ಮಾಡ್ತಿದ್ದಾರೆ. ಮೋಸ್ಟ್ಲಿ ಇದು ಸೆಕೆಂಡ್ ವೀಕ್ ಆದರೂ ಹೋಗ್ಬೋದು, ಥರ್ಡ್ ವೀಕ್ ಆದರೂ ಹೋಗ್ಬೋದು. ರಿಸಲ್ಟ್ ಅಂದರೆ ಈ ಸದ್ಯದಲ್ಲಿ ಈಗ ಯಾವುದು ಬಿಡಲ್ಲ. ಬಿಟ್ಟರೆ ಏನಾದರೂ ಒಂದು ನೋಟಿಫಿಕೇಶನ್ ನಮಗೆ ಅಫಿಷಿಯಲ್ ಸಿಗುತ್ತೆ ಇವತ್ತಿಲ್ಲ ನಾಳೆ. ಆ ಥರ ಏನಾದರೂ ಬಂದರೆ ನಮ್ಮ ಚಾನಲ್ ಅಪ್ಡೇಟ್ ಮಾಡ್ತಿರ್ತೀನಿ, ಇಲ್ಲಂದ್ರೆ ವಾಟ್ಸಪ್ ಗ್ರೂಪಲ್ಲಿ ಹತ್ರ ಹಾಕಿರ್ತೀನಿ. ಅದಕ್ಕೋಸ್ಕರ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ಅಂತ ಹೇಳಿರೋದು. ವ್ಯಾಲ್ಯೂಯೇಷನ್ ಅನ್ನೋದು ಕಂಪ್ಲೀಟ್ ಆಗಿದೆ. ಜಸ್ಟ್ ಆನ್ಲೈನ್ ಎಂಟ್ರಿ ಮಾಡೋಕ್ಕೆ 1 ಡೇಸ್ ಆರ್ 2 ಡೇಸ್ ಬೇಕಾಗುತ್ತೆ. 1 ಡೇ ಆರ್ 2 ಡೇಸ್ ಅಷ್ಟರಲ್ಲಿ ನಿಮ್ಮದು ಆನ್ಲೈನ್ ಎಂಟ್ರಿ ಆಗಿ ಎಲ್ಲ ರೆಡಿ ಆಗಿದೆ. ಜಸ್ಟ್ ಈಗ ನಿಮಗೆ ಜಸ್ಟ್ ಒಂದು ಎಜುಕೇಷನ್ ಮಿನಿಸ್ಟ್ರ್ ಬಂದ್ಬಿಟ್ಟು ಪ್ರೆಸ್ ಮೀಟ್ ಮಾಡಿಬಿಟ್ಟು ನಿಮ್ಮ ಎಲ್ಲದು ಒಂದು ಡೌಟ್ಸ್ ಕ್ಲಿಯರ್ ಮಾಡಿಬಿಟ್ಟು, ನಿಮಗೆ ಏನಿತ್ತು ಅಂದರೆ ಜಸ್ಟ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋದೇ ಒಂದು ಬಾಕಿ ಇರೋದು. ಬಟ್ ವ್ಯಾಲ್ಯೂಯೇಷನ್ಸ್ ಈಗ ಕಂಪ್ಲೀಟ್ ಆಗಿದೆ. ಎಲ್ಲ ಅವ್ರು ಹೇಳಿ ಬಂದಿದ್ದು ನಮ್ಮ ವ್ಯಾಲ್ಯೂಯೇಷನ್ಸ್ಗೆ ಹೋಗಿರೋ ಅಂತಂದರೆ ಮೌಲ್ಯಮಾಪನಕ್ಕೆ ಹೋಗಿರೋಂಥ ಟೀಚರ್ಸ್ ಹೇಳಿರೋದು. ಇಷ್ಟು ಒಂದು ನಿಮಗೊಂದು ಗುಡ್ ನ್ಯೂಸ್ ಆಗಿತ್ತು. ಯಾರು ಸ್ಟೂಡೆಂಟ್ಸ್ ಹತ್ತತ್ರ ಚೆನ್ನಾಗಿ ಮಾರ್ಕ್ಸ್ ಬಂದಿದ್ದೀರಾ, ಅವರು ನೀವು ಏನು ಮಾಡಬೇಕಂದ್ರೆ, ಇವಾಗ ನಿಮಗೆ ರಿಸಲ್ಟ್ ಆದಷ್ಟು ಬೇಗನೆ ಬರುತ್ತೆ, ಚೆನ್ನಾಗಿ ಬರುತ್ತೆ. ಇನ್ನು ಯಾರ್ದು ಸಿಂಗಲ್ ಮಾರ್ಕ್ಸ್ ಬಂದಿದೆ ಅವರೆಲ್ಲ ಬೇಜಾರಾಗೋಬೇಡಿ. ಇನ್ನು ಸೆಕೆಂಡ್ ಎಕ್ಸಾಮ್ಗೆ ಈಗ ಆಲ್ರೆಡಿ ನಿಮ್ಮ ಮನಸ್ಸಿಗೆ ಅನಿಸಿರುತ್ತೆ ನನ್ನ ಮಾರ್ಕ್ಸ್ ಚೆನ್ನಾಗಿ ಬರೋದಿಲ್ಲ ಅಂತಂದು. ಆ ಥರ ಏನು ಮಾಡ್ಬೇಕಂದ್ರೆ, ಸೆಕೆಂಡ್ ಎಕ್ಸಾಮ್ ಅಪ್ಲಿಕೇಶನ್ ಆಗೋಕ್ಕೆ ರೆಡಿ ಆಗಿಬಿಟ್ಟು ಈಗೇ ಓದೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಇದೇನು ಬೇಜಾರಾಗೋ ಸಂಗತಿ ಏನು ಆದರೂ ಅನ್ಕೋಬೇಡಿ. ಯಾಕಂದರೆ ಸೆಕೆಂಡ್ ಎಕ್ಸಾಮ್ ಇದೆ, ಥರ್ಡ್ ಎಕ್ಸಾಮ್ ಇದೆ, 3 ಎಕ್ಸಾಮ್ ಇರೋದ್ರಿಂದ ನಿಮ್ಗೆ ಯಾವುದಾದ್ರೂ ಒಂದು ಎಕ್ಸಾಮು ಸರಿಯಾಗಿ ಆಗುತ್ತೆ. ಇಷ್ಟು ಒಂದು ನಿಮ್ಗೊಂದು ಒಳ್ಳೆ ನ್ಯೂಸ್ ಆಗಿತ್ತು ಅನ್ಕೋತೀನಿ. ಇನ್ನು ನಮ್ಮ ಚಾನಲ್ಗೆ ಪ್ರತಿಯೊಂದು ಅಪ್ಡೇಟ್ ಸಿಗ್ತಿರುತ್ತೆ. ಅದಕ್ಕೋಸ್ಕರ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿರಿ, ಹಾಗೂ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಗುಡ್ ಡೇ ಗೈಸ್, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್ ಬಾಯ್.